ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಹೇಳಿಮ್ಮ. ಗುರುಗಳೇ ನಮಸ್ಕಾರ. ನನ್ನ ಹೆಸರು ಅಂತ ಹೇಳಿಮ್ಮ. ನನ್ನ ಹೆಸರು ಅರ್ಚನಾ ಅಂತ, ನನ್ನ ಮಾಗಡಿಯಿಂದ ಮಾತಾಡ್ತಾ ಇರೋದು. ಹೇಳಮ್ಮ. ನನ್ಗಿನ್ನೂ 29 ವರ್ಷ ಆದ್ರೂ ಮದ್ವೆ ಆಗಿಲ್ಲ ಗುರುಗಳೇ. ತುಂಬಾ ಜನ ಬರ್ತಾ ಇದಾರೆ, ಹೋಗ್ತಾ ಇದಾರೆ, ಸೆಟ್ ಆಗ್ತಾ ಇಲ್ಲ. ಏನಕ್ಕೆ ಅಂತಾನು 12/5/1994 ಮಧ್ಯಾಹ್ನ 2 ಗಂಟೆ ಗುರುವಾರ ಗುರುಗಳೇ. ಪಿತೃ ಸಂಬಂಧವಾದ ದೋಷದಿಂದಲೇ ಈ ರೀತಿ ಆಗ್ತಾ ಇರೋದು ತಾಯಿ. ತಂದೆ ತಾಯಿ ಇದ್ದಾರಮ್ಮ? ತಂದೆ ತಾಯಿ ಇದ್ದಾರೆ ಗುರುಗಳೇ. ನಿಮ್ಮ ತಾಯಿಗೆ ಹೇಳಿ ಪ್ರತಿನಿತ್ಯ ಒಂದು ಸ್ವಲ್ಪ ಅನ್ನ ಮಾಡಿ, ಒಂದು ದೊನ್ನೆಲ್ ಅನ್ನ, ಒಂದು ದೊನ್ನೆಲ್ ನೀರು, ಎರಡಕ್ಕೂ ಕರಿ ಎಳ್ಳು ಹಾಕಿ ಮನೆ ಮೇಲೆ ಇಡಬೇಕಂತೆ ಅಂತ ಹೇಳಿ ಪ್ರತಿನಿತ್ಯ ಈ ರೀತಿ ಮಾಡ್ತಾ ಬನ್ನಿ. 48 ದಿನಗಳು ಮಾಡೋದ್ರೊಳಗಡೆ ಯಾವ್ದಾದ್ರು ಒಂದು ವಿವಾಹ ನಿಶ್ಚಯ ಆಗತ್ತಮ್ಮ. ಒಳ್ಳೇದಾಗತ್ತೆ. ಗುರುಗಳೇ, ಏನ್ ಮಾಡ್ಬೇಕು? ಪ್ರತಿನಿತ್ಯ ಅನ್ನಕ್ಕೆ ಅನ್ನ, ನೀರು, ಅನ್ನ ಒಂದು ಬಟ್ಲಲ್ಲಿ, ನೀರು ಒಂದು ಬಟ್ಲಲ್ಲಿ ಇಟ್ಟು ಎರಡರ ಮೇಲೂ ಕರಿ ಎಳ್ಳು ಹಾಕಬೇಕು. ಆಯ್ತಾ? ಇದನ್ನ ಮಾಡ್ತಾ ಬನ್ನಿ, ಒಳ್ಳೇದಾಗತ್ತೆ. ಗುರುಗಳೇ, ಯಾವಾಗ ನಂಗೇನು ಮದ್ವೆ ಯೋಗ? 48 ದಿನ ಕಳೆಯೋದ್ರೊಳಗಡೆ ಯೋಗ ಬಂದಿರುತ್ತೆ ತಾಯಿ, ಒಳ್ಳೇದಾಗತ್ತೆ. ಮತ್ತೊಂದು ಕರೆ ನೋಡೋಣ. ಹಲೋ ಹಲೋ, ಹೇಳಿ. ನಾವು ಅಂಜಿನಪ್ಪ. ಹೇಳಿಪ್ಪ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? 3/6/1972. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ತರೀಕೆರೆ. ಹೇಳಿಪ್ಪ, ಏನ್ ಕೇಳ್ಬೇಕಾಗಿತ್ತು? ಏನಿಲ್ಲ, ಮನೆ ಬಗ್ಗೆ ಸ್ವಲ್ಪ ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು ಗುರುಗಳು. ಏನ್ ಕೇಳ್ಬೇಕಾಗಿತ್ತಪ್ಪ ಮನೆ ಬಗ್ಗೆ? ಸ್ವಲ್ಪ ಸಾಲ ಬಾಧೆ ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಖಂಡಿತವಾಗ್ಲೂ ಸಾಲದ ಬಾಧೆ ನಿವಾರಣೆ ಆಗತ್ತೆ, ಆತಂಕ ಪಡಬೇಡಿ. ಮನೆಯಲ್ಲಿ ದೇವಿ ಉಪಾಸನೆ ನಡೆದಿಲ್ಲ, ಹೆಣ್ಣು ದೇವತೆಯ ಆರಾಧನೆ ನಡಿಬೇಕು. ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರತಿನಿತ್ಯ ಲಲಿತಾ ಸಹಸ್ರನಾಮಗಳನ್ನು ಕೇಳಿ, ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದನ್ನು ಹೇಳ್ಕೊಡ್ತಾರೆ. ಆ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಬನ್ನಿ. ದತ್ತಪೀಠದಲ್ಲಿ ಬಂದು ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿಪ್ಪ, ಒಳ್ಳೇದಾಗತ್ತೆ ನಿಮಗೆ. ಒಳ್ಳೇದಾಗಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.